ಇನ್ನು ಪಹಲ್ಗಾಮ್ ದಾಳಿಯ ನಂತರ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಸ್ಥಿತಿಯನ್ನ ಇಡಲಾಗಿದೆ. ಉಗ್ರ ಚಟುವಟಿಕೆಗೆ ಜೈಲು ಸೇರಿದವರ ಮೇಲೆ ನಿಗಾ ಇಡಲಾಗಿದೆ. ಉಗ್ರರ ಬಗ್ಗೆ ಮಾಹಿತಿ ಸಂಗ್ರಹವನ್ನ ಮಾಡಿದ್ದಾರೆ ಪೊಲೀಸರು. ಪಹಲ್ಗಾಮ್ ದಾಳಿಯ ನಂತರ ರಾಜ್ಯದಲ್ಲೂ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯಾರೆಲ್ಲ ಉಗ್ರ ಚಟುವಟಿಕೆಯನ್ನು ಮಾಡಿ ಜೈಲು ಸೇರಿದ್ದಾರೋ ಅವರ ಮೇಲೆ ಮತ್ತಷ್ಟು ನಿಗಾ ಇಡೋದಕ್ಕೆ ಮುಂದಾಗಿರೋದು. ಪಹಲ್ಗಾಮ್ ದಾಳಿಯ ಬಳಿಕ ರಾಜ್ಯದಲ್ಲೂ ಕೂಡ ಅಲರ್ಟ್ ಸ್ಥಿತಿ ಇದೆ. ಉಗ್ರ ಕೃತ್ಯ ಯಾವುದು, ಯಾವ ಸಂಘಟನೆ, ಜೈಲಿನಲ್ಲಿ ನಡವಳಿಕೆ ಹೇಗಿದೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಜೈಲಿನಲ್ಲಿರುವಂತಹ ಉಗ್ರರ ಭೇಟಿಗೆ ಯಾರಾದರೂ ಬಂದಿದ್ರೆ ಅವರ ಬಗ್ಗೆ ಮಾಹಿತಿ, ಉಗ್ರರ ಕೃತ್ಯ ಯಾವುದು, ಅವರು ಯಾವ ಸಂಘಟನೆಗೆ ಸೇರಿರೋದು, ಜೊತೆಗೆ ಅವರ ನಡವಳಿಕೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ, ಜೊತೆಗೆ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಉಗ್ರ ಕೃತ್ಯದ ಹಿನ್ನೆಲೆಯಲ್ಲಿ ಯಾರೆಲ್ಲ ರಾಜ್ಯದ ಜೈಲಿನಲ್ಲಿ ಇದ್ದಾರೋ ಅವರ ಮೇಲೆ ಮತ್ತಷ್ಟು ನಿಗಾ ಇಡಲಾಗಿದೆ. ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ 126 ಉಗ್ರರಿದ್ದಾರೆ. ಉಗ್ರ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಜೈಲಿನಲ್ಲಿರುವಂತಹ 126 ಜನರು, ಅವರೆಲ್ಲರ ಮೇಲೂ ಕೂಡ ನಿಗಾ ಇಡಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದು ಕಡೆ ಗಡಿಯಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಭಾರತ ಕೊಡ್ತಾನೂ ಇದೆ, ಮತ್ತೊಂದು ಕಡೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ಜನ ಉಗ್ರರಿದ್ದಾರೆ. ಸೊ ಅವರ ಬಗ್ಗೆಯೂ ಕೂಡ ಬಹಳಷ್ಟು ಎಚ್ಚರಿಕೆ ವಹಿಸಲಾಗ್ತಾ ಇದೆ. ಸೊ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಇನ್ಫಾರ್ಮೇಶನ್ ಬಗ್ಗೆ ಯಾವ ರೀತಿಯ ಎಚ್ಚರಿಕೆ ವಹಿಸಲಾಗ್ತಾ ಇದೆ, ಏನೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ? ಖಂಡಿತ ವೀಣಾ, ಕಾಶ್ಮೀರದ ಪೆಹಲ್ಗಾಮನಲ್ಲಿ 26 ಅಮಾಯಕರನ್ನ ಕೊಲ್ಲಲಾಯಿತು. ಆ ನಂತರ ಎಲ್ಲಾ ಕಡೆ ಸಹ ಸಾಕಷ್ಟು ಅಲರ್ಟ್ ಕೇಂದ್ರ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ರಾಜ್ಯದ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾಗಿ ಕೇಸ್ ಆದ್ಮೇಲೆ ನಂತರ ಸಾಕಷ್ಟು ಜನ ಬೆಂಗಳೂರಿನ ಕೇಂದ್ರ ಪರಪ್ಪನಗರ ಜೈಲಿನಲ್ಲಿ ಇರ್ತಕ್ಕಂಥದ್ದು. ಏನು ಈ ಉಗ್ರರೇನಿದ್ದಾರೆ ಆ ಉಗ್ರರ ಬಗ್ಗೆ ಸಹ ಮಾಹಿತಿ ಕಲೆ ಹಾಕೋ ಕೆಲಸವನ್ನ ಬೆಂಗಳೂರಿನ ಸಿಸಿಬಿಯ ATS ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಪರಪ್ಪನಗರ ಜೈಲಿನಲ್ಲಿ ಇದುವರೆಗೂ ಸಹ 120ರಿಂದ 126 ಈ ಟೆರರಿಸ್ಟ್ ಆಕ್ಟಿವಿಟಿಯಲ್ಲಿ ಭಾಗಿಯಾಗಿದ್ದಂತ ಆರೋಪಿಗಳು ಇರ್ತಕ್ಕಂಥದ್ದು. ಅವರ ಮೇಲೆ ನಿಗಾ ಇಟ್ಟಿರ್ತಕ್ಕಂಥ ಪೊಲೀಸರು ಉಗ್ರರು ನಡೆಸಿರ್ತಕ್ಕಂಥ ಕೃತ್ಯ ಯಾವುದು, ಯಾವ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ರೆ, ಲಷ್ಕರ್ ತೊಯ್ಬಾನ, ಯಾವ ICS ಸೇರಿದಂತೆ ಎಲ್ಲ ಯಾವ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅವರ ಆರ್ಥಿಕ ಸ್ಥಿತಿ ಏನು, ಸಾಮಾಜಿಕ ಸ್ಥಿತಿ ಏನು, ಯಾರು ಅವರ ಕುಟುಂಬಸ್ಥರು ಯಾರೆಲ್ಲ 6 ತಿಂಗಳಿಂದಲೂ ಸಹ ಜೈಲಿಗೆ ಬಂದು ಭೇಟಿ ಆಗ್ತಾ ಇದ್ದಾರೆ, ಮತ್ತೆ ಅವರ ನಡವಳಿಕೆ ಯಾವ ರೀತಿ ಇರ್ತಕ್ಕಂಥದ್ದು, ಏನೋ ಬದಲಾವಣೆ ಆಗಿದೆಯಾ, ಮತ್ತೆ ಏನಾದ್ರೂ ಜೈಲಿನಲ್ಲೇ ಕೂತ್ಕೊಂಡು ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇದ್ದಾರಾ, ಮತ್ತೆ ಜೈಲಿಗೆ ಬಂದು ಯಾರೆಲ್ಲ ಭೇಟಿ ಆಗಿದ್ದಾರೆ, ಪಹಲ್ಗಾಮ ದಾಳಿ ಹಿಂದೆ ಮತ್ತೆ ನಂತರದ ಚಟುವಟಿಕೆಗಳೇನು ಅನ್ನೋದ್ರ ಬಗ್ಗೆನೂ ಸಹ ಎಲ್ಲವನ್ನ ಸಹ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಪರಪ್ಪನಗರ ಜೈಲಿಗೆ ತೆರಳಿ ಅಲ್ಲಿರ್ತಕ್ಕಂಥ 126 ಮಂದಿಯ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂಥದ್ದು. ಯಾವ ಸಂಘಟನೆ, ಎಷ್ಟು ಕೇಸ್ ಇದೆ, ಅವರ ವಿವರವೇನು, ಅವರ ಆಕ್ಟಿವಿಟೀಸ್ ಏನು, ಟೆರರಿಸ್ಟ್ ಆಕ್ಟಿವಿಟೀಸ್ ಸಂಪೂರ್ಣವಾಗಿ ಕಂಪ್ಲೀಟ್ ರೆಕಾರ್ಡ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ. ಪಹಲ್ಗಾಮ ದಾಳಿಯ ನಂತರ ತೀವ್ರ ನಿಗಾ ವಹಿಸ್ತಾ ಇರ್ತಕ್ಕಂಥದ್ದು. ಅನುಮಾನಾಸ್ಪದ ಚಟುವಟಿಕೆಗಳಾಗಿರ್ಬೋದು, ಯಾರು ಭೇಟಿ ಆಗಿದ್ದಾರೆ, ಮತ್ತೆ ಜೈಲಿಗೆ ಬಂದ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಲೆಡ್ಜರ್ ಅಲ್ಲಿ ಯಾರು ಭೇಟಿಯಾಗಿ ಎಂಟ್ರಿ ಮಾಡಿ ಹೋಗಿದ್ದಾರೆ, ಇವರ ಆಕ್ಟಿವಿಟೀಸ್ ಏನು, ಇವರು ಫಂಡಿಂಗ್ ಯಾರು ಮಾಡ್ತಾ ಇದ್ರು, ಇದು ಜೈಲ್ಗೆ ಹೋದ್ರು ಸಹ ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಯಾವ ಸಂಘಟನೆ ಜೊತೆ ಇವ್ರು ಗುರುತಿಸ್ಕೊಂಡು ಯಾವ್ಯಾವ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನೋದು ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಟೆರರಿಸ್ಟ್ ಆಕ್ಟಿವಿಸ್ಟ್ ಅವರ ಇತ್ತೀಚಿನ ಕೋರ್ಟ್ ಮಾನಿಟರಿಂಗ್ ಏನಾಗ್ತಾ ಇದೆ, ಕೋರ್ಟ್ ನಲ್ಲಿ ಯಾವ ಹಂತದಲ್ಲಿ ಕೇಸ್ ಇದೆ, ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ, ಯಾವ್ಯಾವ ರಾಜ್ಯದಲ್ಲಿ ಇವ್ರ ಮೇಲೆ ಕೇಸ್ಗಳಿದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವರ ಡೀಟೇಲ್ ಅನ್ನ A to Z ಡೀಟೇಲ್ ಅನ್ನ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.